ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026 ಏಪ್ರಿಲ್ ತಿಂಗಳಿನಲ್ಲಿ ಬರುವಂಥ ವೃಶ್ಚಿಕ ರಾಶಿಯ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಹಣದ ಅರಿವು ಹಂತವಾಗಿ ಸುಧಾರಣೆ ಕಾಣುವಂಥದ್ದು. ಯಾವುದೋ ಒಂದು ಹಳೆ ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆಗಳು ಬಹಳ ಇದೆ. ಆದರೆ ನಿಮಗೆ ಶತ್ರುಗಳ ಕಾಟ ಬಿಂಬಿಡದೆ ಕಾಡ್ತಾ ಇರುತ್ತೆ. ಹೊಸದಾಗಿ ನೀವು ಶೇರ್ ಮಾರ್ಕೆಟ್ ಅಥವಾ ರಿಸ್ಕ್ ಇರುವಂತ ಕೆಲಸ ಕಾರ್ಯಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ ಅಂದ್ರೆ ಯೋಚನೆ ಮಾಡಿ ಮುನ್ನಡೆಯಿರಿ. ಈ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಯಾರನ್ನು ಸಹ ಕುರುಡಾಗಿ ನಂಬಲಿಕ್ಕೆ ಹೋಗಬೇಡಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆಫೀಸ್ ನಲ್ಲಿ ಈಗ ನಿಮಗೆ ಒಂದು ಪರೀಕ್ಷೆಯ ಕಾಲ ಅಂತಾನೆ ಹೇಳ್ಬಹುದು. ಕೆಲಸದ ಲೋಡ್ ಜಾಸ್ತಿ ಇರುತ್ತದೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತ ಪರಿಸ್ಥಿತಿಗಳು ಎದುರಾಗುತ್ತದೆ. ಆದರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವೃಶ್ಚಿಕ ರಾಶಿಯವರು ಒಮ್ಮೆ ಹಠ ಮಾಡಿದ್ರೆ ಕೆಲಸ ಆಗೋ ತನಕ ನೀವು ಸುಮ್ಮನೆ ಇರೋದಿಲ್ಲ. ನಿಮ್ಮ ಹಾರ್ಡ್ ವರ್ಕ್ಗಳನ್ನು ನೋಡಿ ಮೇಲಧಿಕಾರಿಗಳು ಸರ್ಪ್ರೈಸ್ ಆಗುವಂಥ ಸಾಧ್ಯತೆಗಳು. ಸಹೋದ್ಯೋಗಿ ಜೊತೆಗೆ ಅನಗತ್ಯವಾಗಿ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ವ್ಯವಹಾರದ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ತಿಂಗಳು ವ್ಯಾಪಾರದಲ್ಲಿ ಸಕ್ಕದೊಂದು ಕಾಂಪಿಟೇಷನ್ ಇರ್ತದೆ. ಎದುರಾಳಿಗಳು ನಿಮಗಿಂತ ಒಂದು 2 ಹೆಜ್ಜೆ ಮುಂದೆ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಿಮ್ಮ ಒಂದು ಚಾಣಾಕ್ಷತೆಯಿಂದ ನೀವು ಅವ್ರನ್ನ ಸೋಲಿಸುವಂಥ ಧೈರ್ಯ, ಸ್ವಾಭಿಮಾನ ನಿಮ್ಮಲ್ಲಿದೆ. ಫಾರ್ಮರ್ಸಿ, ರಿಯಲ್ ಎಸ್ಟೇಟ್ ಹಾಗೂ ಮೆಕ್ಯಾನಿಕ್ ಫೀಲ್ಡಲ್ಲಿ ನಿಮ್ಮ ಒಂದು ಯೋಗ ಚೆನ್ನಾಗಿದೆ. ಹೊಸ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳನ್ನು ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳೇ ಪ್ರಾರಂಭ ಮಾಡಿ, ಅದು ನಿಮಗೆ ಸೂಕ್ತವಾಗಿ ಸೇರಲಿದೆ. ಇನ್ನು ಕುಟುಂಬದ ವಿಚಾರದಲ್ಲಿ ನೋಡೋದಾದ್ರೆ, ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗ್ಬಹುದು. ಮುಖ್ಯವಾಗಿ ನಿಮ್ಮ ಕೋಪದಿಂದಾಗಿ ಸುತ್ತಮುತ್ತ ಇರುವಂತ ನಿಮ್ಮ ವಾತಾವರಣವೂ ಸಹ ಬಿಸಿ ಆಗುವಂತ ಸಾಧ್ಯತೆಗಳು. ಮಾತಿನ ಮೇಲೆ ಅತಿ ಹೆಚ್ಚು ನಿಗಾ ಇರಲಿ. ಮಕ್ಕಳ ಕಡೆಯಿಂದ ಯಾವುದೋ ಒಂದು ವಿಚಾರಕ್ಕೆ ನೀವು ಖುಷಿ ಪಡ್ತೀರಿ. ಮನೆಯಲ್ಲಿ ಏನೋ ಒಂದು ನೀವು ಕೀಟೋಪಕಾರಗಳನ್ನು ಖರೀದಿಸುವ ಸಾಧ್ಯತೆಗಳು ಬಹಳ ಇದೆ. ಸಂಜೆ ಹೊತ್ತು ಮನೆಯವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ನೆಮ್ಮದಿ ಸಿಗ್ತದೆ. ಇನ್ನು ಪ್ರೀತಿ ಮತ್ತು ಪ್ರೇಮದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿಯವರು ಪ್ರೀತಿಸಿದರೆ ಪ್ರಾಣನೇ ಕೊಡುವರು. ಈ ತಿಂಗಳು ನಿಮ್ಮ ಪಾರ್ಟ್ನರ್ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಪೊಸೆಸಿವ್ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಅತಿಯಾದ ಸಂಶಯ ಮತ್ತು ಸಂಬಂಧ ನಿಮ್ಮ ಹಠವನ್ನೇ ಹಾಳು ಮಾಡುವಂಥದ್ದು. ಅದಕ್ಕೆ ಅವಕಾಶ ನೀಡಲಿಕ್ಕೆ ಹೋಗಬೇಡಿ. ಸಿಂಗಲ್ ಆಗಿರೋರಿಗೆ ಯಾವುದೋ ಒಂದು ನಿಮ್ಮ ಹಳೆ ಫ್ರೆಂಡ್ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಬಹಳ ಇದೆ. ದಾಂಪತ್ಯದ ನಡುವೆ ಪ್ರೀತಿ ಇರುತ್ತದೆ, ಆದರೆ ಸಂಹಾರದ ಕೊರತೆ ಇರಬಾರ್ದು ಅಷ್ಟೇ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಕಾಣಿಸುವಂತ ಸಾಧ್ಯತೆಗಳು ಬಹಳ ಇದೆ. ಅತಿಯಾದ ಖಾರ ಮತ್ತು ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಅವಾಯ್ಡ್ ಮಾಡಿ. ಗಾಡಿ ಓಡಿಸುವಾಗ ಹುಷಾರಾಗಿರಿ. ಅವಸರ ಬೇಡ. ಮಾನಸಿಕ ಶಾಂತಿಗಾಗಿ ದೀಪದ ಮುಂದೆ ಕುಳಿತುಕೊಂಡು ಜ್ಞಾನ ಮಾಡಿ. ನಿಮ್ಮ ಅದೃಷ್ಟ ಹೆಚ್ಚಾಗಬೇಕು ಅಂತ ಹೇಳಿದ್ರೆ, ಹತ್ತಿರದ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಕೋರಿಕೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಕುಂಕುಮವನ್ನು ಇಟ್ಟುಕೊಂಡು ಹೊರಗೆ ಹೋಗಿ. ಪ್ರತಿದಿನ ಹನುಮಾನ್ ಚಾಲೀಸ್ನ ಪಠನೆ ಮಾಡುವುದು ನಿಮ್ಮ ಪ್ರಗತಿಗೆ ಏಳಿಗೆ ಸಿಗುವಂಥದ್ದು. ಇದಾಗಿತ್ತು ವೃಶ್ಚಿಕ ರಾಶಿಯವರ ತಿಂಗಳ ಮಾಸ ಭವಿಷ್ಯ. ನಿಮ್ದು ಕೂಡ ವೃಶ್ಚಿಕ ರಾಶಿ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಸುಬ್ರಹ್ಮಣ್ಯ ಸ್ವಾಮಿ ದೇವ ಎಂದು ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದ ಸಮಸ್ಯೆಗಳಾಗಿರ್ತಕ್ಕಂಥ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಮಾನಸಿಕ ಒತ್ತಡ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಯಾವುದೇ ಸಮಸ್ಯೆಗಳಿರಲಿ ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.